ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನ ಬಿಸ್ನೆಸ್ ವಿಚಾರವಾಗಿ ಕೇಳ್ತಾ ಇದ್ರಿ. ಏನು ಅಂದ್ರೆ ನನ್ನ ವ್ಯವಹಾರದ ಬಗ್ಗೆ ಮಾಡಿ, ಬಿಸ್ನೆಸ್ ಬಗ್ಗೆ ಮಾಡಿ, ಕೆಲಸದ ಬಗ್ಗೆ ಮಾಡಿ, ನಾನು ಇಂಟರ್ವ್ಯೂ ಹಾಕಿದ್ದೀನಿ, ಅದಾಗತ್ತೋ ಇಲ್ವಾ, ಸಾಕಷ್ಟು ಕಮೆಂಟ್ ಎಲ್ಲ ಹಾಕಿದ್ರಿ. ನಾನು ಕೂಡ ಸದ್ಯದಕ್ಕೆ ಮಾಡಿರಲಿಲ್ಲ. ಸೊ ಇವತ್ತಿನ ರೀಡಿಂಗ್ ಯಾವ ವಿಚಾರವಾಗಿ ಅಂತ ಹೇಳಿದ್ರೆ, ಬಿಸ್ನೆಸ್ ವಿಚಾರವಾಗಿ. ಯಾರೆಲ್ಲ ಮೊದಲನೇ ಬಾರಿಗೆ ನಾನು ಯಾವುದೋ ಒಂದು ಬಿಸ್ನೆಸ್ ವಿಚಾರಕ್ಕೆ ಕೈ ಹಾಕ್ಬೇಕು ಅನ್ಕೊಂಡಿದೀನಿ, ಅದ್ ಆಗುತ್ತಾ ಇಲ್ವಾ ಅನ್ನೋರ್ಗೆ ಈ ರೀಡಿಂಗ್ ಅನ್ವಯ ಆಗತ್ತೆ. ಹಾಗೆ ಬಿಸ್ನೆಸ್ ನಾನು ಮಾಡ್ಬಿಟ್ಟಿದೀನಿ, ಯಾಕಿಷ್ಟು ಲಾಸ್ ನಲ್ಲಿ ಓಡ್ತಾ ಇದೆ, ಇದಕ್ಕೆ ಏನಾದ್ರೂ ಏನ್ ಮುಖ್ಯವಾದ ಕಾರಣ ಏನು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಆ ವಿಚಾರವಾಗೂ ಇದು ಅನ್ವಯ ಆಗತ್ತೆ ಅಂತ ಹೇಳ್ಬಹುದು. ಹಾಗೆ ಕೆಲಸದ ವಿಚಾರದಲ್ಲಿ ಏನಾದ್ರೂ ಕಿರಿಕಿರಿ ನಡೀತಾ ಇದ್ರೆ ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ಇವತ್ತು ನನ್ನ ರೀಡಿಂಗ್ ಅಲ್ಲಿ ನೀವು ತಿಳ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ವಾ, ಆ ಒಂದು ಸ್ಟೋನ್ನ ನೀವು ನಂಬುವಂತ ದೈವ ದೇವ್ರು ಏನಿದೆಯಲ್ಲ, ಆ ದೈವ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಳ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬಹುದು. ಇದು ಅಥವಾ ಇದು, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವು ನಂಬುವ ದೈವ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಳ್ತಾ. ಬೇಕಿದ್ರೆ ಈ ವಿಡಿಯೋನ ಒಂದು ಫ್ಯೂ ಮಿನಿಟ್ಸ್ ಪಾಸ್ ಮಾಡಿ ಬೇಕಾದ್ರೂ ನೀವು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಯಾರೆಲ್ಲ ಫಸ್ಟ್ನೇ ಸ್ಟೋನ್, ಮೊದಲನೆಯ ಕಾರ್ಡ್ ಇರುವಂತಹ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಸಾರಿ, ಕಾರ್ಡ್ ಪಾಪಪ್ ಆಗಿದೆ. ಓಕೆ, ನಿಮ್ಮ ಬಿಸ್ನೆಸ್ ಆಗದೆ ಇರೋದಕ್ಕೆ ಕಾರಣ ಏನು, ಯಾವ ವಿಚಾರವಾಗಿ ನಿಮ್ಮ ಬಿಸ್ನೆಸ್ ಓಡ್ತಾ ಇಲ್ಲ, ಅಥವಾ ನಾನು ಯಾವುದೋ ಒಂದು ಹೊಸ ಕೆಲಸ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ, ಆ ಕೆಲಸ ಕೈ ಹಿಡಿಯುತ್ತಾ ನನಗೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಓಕೆ, ನೀವು ನಂಬುವ ದೈವ ದೇವ್ರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ನೀವು ಅಂದುಕೊಂಡಂಥ ಬಿಸ್ನೆಸ್ ನೀವು ಮಾಡ್ಬೋದಾ? ಆ್ಯಕ್ಚುಲಾಗಿ ನೀವು ಅಂದ್ಕೊಂಡಂಥ ಬಿಸ್ನೆಸ್ ನೀವು ಮಾಡೋದಕ್ಕೆ ನೀವು ತುಂಬಾ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀರಿ ಅಂತ ಹೇಳ್ಬೋದು. ಅಂದರೆ ನಾನು ಮಾಡಲಾ ಬೇಡವಾ, ಮಾಡಿದ್ರೆ ಕೈ ಸುಟ್ಕೊಳ್ತೀನಾ, ಅಥವಾ ಇನ್ನಷ್ಟು ಕಮಿಟ್ಮೆಂಟ್ಗೆ ಒಳಗಾಗ್ತೀನಾ, ಆಗತ್ತಾ ಇಲ್ವಾ ಅನ್ನೋ ಆ ಕನ್ಫ್ಯೂಷನ್. ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಲ್ವಾ, ಇದೇನಾದರೂ ಕ್ಲಿಕ್ ಆಗಲಿಲ್ಲ ಅಂತ ಹೇಳಿದ್ರೆ ನನ್ನ ವ್ಯವಹಾರ ಹಾಳಾಗುವ ಸಾಧ್ಯತೆ ಇರಬಹುದು ಏನೋ ಅನ್ನುವ ರೀತಿಯಲ್ಲೂ ಕೂಡ ಥಿಂಕ್ ಮಾಡಿದ್ದಿದೆ ಅಂತ ಹೇಳಬಹುದು. ಹಾಗೆ ಇಲ್ಲಿ ಏನಾದರೂ ಬಿಸ್ನೆಸ್ ವಿಚಾರವಾಗಿ ಶುರು ಮಾಡಿದ್ದೀನಿ, ಅದು ಯಾಕೆ ಆಗ್ತಾ ಇಲ್ಲ ಅಂತ ಏನಾದರೂ ಈ ವಿಚಾರವಾಗಿ ಈ ರೀಡಿಂಗ್ ಏನಾದರೂ ನೀವು ನೋಡ್ತಾ ಇದ್ರೆ, ಆಬ್ವಿಯಸ್ಲಿ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಬಿಸ್ನೆಸ್ ಓಪನ್ ಮಾಡಿದಾಗ ಅಥವಾ ಓಪನ್ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ವಿಚಾರಗಳು, ಹಾಗೆ ಆಪ್ಷನ್ಸ್ಗಳು, ಆಪರ್ಚುನಿಟೀಸ್ಗಳು ನಿಮಗೆ ಒದಗಿ ಬಂದಿತ್ತು. ಹಾಗೆ ಖುಷಿ ಸ್ಟಾರ್ಟಿಂಗಲ್ಲಿ ಏನಾಗಿದೆ, ಖುಷಿ ಕೊಡುವಂತಹ ವಿಚಾರಗಳು ಕೂಡ ಚೆನ್ನಾಗೇ ನಡೀತಾ ಇತ್ತು ಆ ಬಿಸ್ನೆಸ್ ವಿಚಾರವಾಗಿ ಅಂತ ಹೇಳ್ಬೋದು. ಬಟ್ ಆದರೆ ನಂತರದಲ್ಲಿ ಏನಾಗಿದೆ, ಇಲ್ಲಿ ತುಂಬಾನೇ ಇಲ್ಲಿ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಜಾಸ್ತಿ ಕಾಣೋದಕ್ಕೆ ಅಂತಲೇ ಶುರುವಾಯಿತು. ಓಕೆ, ನೀವು ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾರನ್ನ ತುಂಬಾ ನಂಬಿಕೆಯಿಂದ ಹೇಳ್ಕೊಳ್ಳುವಂಥದ್ದು, ತುಂಬಾ ನಂಬಿಕೆ ಇಟ್ಕೊಳ್ಳುವಂಥದ್ದು, ಇವರಿಂದನೇ ನಾನು ಉದ್ಧಾರ ಆಗ್ಬಿಡ್ತೀನಿ ಅಥವಾ ಇದರಿಂದನೇ ನಾನು ಏಳಿಗೆ ಆಗ್ಬಿಡ್ತೀನಿ, ನಾನು ಹೀಗೇ ಇರ್ತೀನಿ, ನನ್ನನ್ನು ಯಾರು ಡೌನ್ಫಾಲ್ ಮಾಡೋದಕ್ಕಾಗೋದಿಲ್ಲ, ನನ್ನ ಬಿಸ್ನೆಸ್ಗೆ ಹೊಡ್ತಾನೆ ಬೀಳೋದಿಲ್ಲ, ಎಲ್ಲರೂ ನನ್ನ ಸಪೋರ್ಟಿವ್ ಆಗಿದ್ದಾರೆ, ಈ ರೀತಿ ಎಲ್ಲ ನೀವೇನಾದರೂ ಈ ಹಿಂದೆ ಸ್ಟ್ರಾಂಗ್ಲಿ ಬಿಲೀವ್ ಮಾಡಿಕೊಂಡು ನಿಮ್ಮ ಸುತ್ತ ಏನು ನಡೀತಾ ಇದೆ ಅದರ ವಿಚಾರವಾಗಿಯೇ ನೀವು ಗಮನ ಹರಿಸಿರೋಲ್ಲ ಅಂತ ಹೇಳಬಹುದು. ಆ್ಯಕ್ಚುಲಾಗಿ ನೀವು ಯಾವ ವ್ಯಕ್ತಿಯನ್ನು ನಂಬಿಕೊಂಡು ಇರ್ತೀರಿ ಅಥವಾ ಎಲ್ಲರನ್ನೂ ನಂಬಿ ನೀವು ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಹೇಳ್ಕೊಂಡಿದ್ದಾಗಿದ್ದರೆ ಅಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ನೀವು ನಿಮ್ಮ ಬಿಸ್ನೆಸ್
ಈ ವಿಚಾರದಲ್ಲಿ ನೀವೇನಾದ್ರೂ ಏಳ್ಗೆ ಆಗ್ಬಿಡ್ತೀರಿ, ನನ್ಕಿಂತ ಮುಂದೆ ಬಂದ್ಬಿಡ್ತಾರೆ, ಈ ರೀತಿ ಎಲ್ಲ ಅನ್ಕೊಂಡು ಒಂದಷ್ಟು ಕೆಟ್ಟ ಕಣ್ಗಳು ನಿಮ್ಮ ಮೇಲೆ ಬಿದ್ದಿದೆ ಅಂತಾನೆ ಹೇಳಬಹುದು. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ನಂಬಿದಂತಹ ವ್ಯಕ್ತಿಗಳೇ, ಇಲ್ಲಿ ನೋಡಿ ಹಾರ್ಟ್ ಇದೆ, ಇಲ್ಲಿ ನೀವು ನಂಬಿದಂತಹ ವ್ಯಕ್ತಿಗಳಿಂದನೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಏನಾದ್ರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರಿಗೂ ಕೂಡ ಒಂದು ಹಿಂಟ್ ಹೇಳ್ತೀನಿ ನಾನು. ಆಕ್ಚುಲ್ ಆಗಿ ನೀವೇನಾದ್ರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿದ್ರೆ ಕೆಲವು ಹಣದ ಸಹಾಯನೂ ಆಗುತ್ತೆ ಅಂತ ಇಟ್ಕೊಳ್ಳಿ. ಬಟ್ ಆದರೆ ಆಗುವುದಕ್ಕಿಂತ ಮುಂಚೆ ನೀವು ಪ್ರತಿಯೊಬ್ಬರ ಹತ್ರನೂ ಹೇಳ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಬಹುದು. ನಾನು ಈ ರೀತಿ ಮಾಡಬೇಕು ಅನ್ಕೊಂಡಿದ್ದೀನಿ, ಆ ರೀತಿ ಮಾಡಬೇಕು ಅನ್ಕೊಂಡಿದ್ದೀನಿ, ಹಾಗೆ ಹೀಗೆ ಅದು ಹೇಳುವಂತ ಅವಕಾಶ ಇಲ್ಲ. ಯಾವಾಗಲೂ ನಮ್ಮ ಕೆಲಸಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಕೆಲಸದಲ್ಲಿ ಮಾತಾಡಲೇಬಾರ್ದು, ನಮ್ಮ ಕೆಲಸ ನಮ್ಮ ವಿಚಾರವಾಗಿ ಮಾತಾಡಬೇಕು. ಸೊ ಈ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ಮುಂಚೆ ಈ ಬಿಸ್ನೆಸ್ಗೆ ಯಾವೆಲ್ಲ ಎಫರ್ಟ್ಸ್ಗಳು, ಐಡಿಯಾಸ್ಗಳು ಇದೆ ಅನ್ನುವ ವಿಚಾರ ಇಂಥ ಜನಗಳ ಹತ್ರ ನೀವು ಶೇರ್ ಮಾಡುವಂತಹ ಅವಕಾಶ ಇಲ್ಲ. ಆಗಿದ್ರೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಒಂದು ಬರುವಂತ ಸಾಧ್ಯತೆ ಇದೆ. ಹಾಗೆ ನೀವು ಮುಟ್ಟಿದ್ದೆಲ್ಲ ಕೂಡ ಪಾಸಿಟಿವ್ ಆಗಿರೋದಕ್ಕೆ ಶುರು ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಟ್ಟ ಜನಗಳ ಕಣ್ಣೇನಿದೆಯಲ್ವಾ, ಆ ಕಣ್ಣು ನಿಮ್ಮ ಮೇಲೆ ಬೀಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾದಾಗ ಇಲ್ಲಿ ಲೈಫಲ್ಲಿ ಆಬ್ಸ್ಟಿಕಲ್ಸ್ನ ಜಾಸ್ತಿ ನೋಡ್ತೀರಿ, ಏರುಪೇರುಗಳನ್ನ ನೀವು ಜಾಸ್ತಿ ನೋಡ್ಬೇಕಾಗತ್ತೆ. ಹಾಗೆ ನೀವು ನಂಬಿದಂತಹ ಜನ, ನೀವು ತುಂಬಾ ಯಾರನ್ನು ತುಂಬಾ ನಂಬ್ತೀರಿ, ಅವರು ಕೂಡ ತುಂಬಾ ಉಲ್ಟಾ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಇಲ್ಲಿ ಕೆಲವರು ನಿಮ್ಮ ಜೊತೆಗೆ ಇರುವಂತವರೇ ನಿಮ್ಮ ಡೌನ್ಫಾಲ್ನ ನೋಡೋದಕ್ಕೆ ಅಂತ ಬಯಸ್ತಾರೆ ಅಂತ ಹೇಳ್ಬಹುದು. ಇದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ, ಬಿಸ್ನೆಸ್ ಮಾಡಿರೋರಿಗೆ ಕೂಡ ನಾನು ಮುಂಚಿತವಾಗಿ ಹೇಳ್ಬೇಕಾಯ್ತು. ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾರೇ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ಮುಂಚೆ, ಏನೇ ಒಂದು ಮಾಡೋದಕ್ಕಿಂತ ಮುಂಚೆ ನಿಮ್ಮ ದೇವರನ್ನಾಗಿರ್ಬಹುದು, ಕುಲ ದೇವಿನಾಗಿರಬಹುದು, ಇಂಥದನ್ನೆಲ್ಲ ನೀವು ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಆರಾನ ಫಸ್ಟು ತುಂಬ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಆರಾನ ತುಂಬ ಪಾಸಿಟಿವ್ ಆಗಿಂದ ಇಟ್ಕೊಳ್ಬೇಕಾಗತ್ತೆ. ನಾವು ಮಾತಾಡುವಂತಹ ಮಾತುಗಳು ಕೂಡ ಪಾಸಿಟಿವ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಾವು ಯೋಚನೆ ಮಾಡುವಂತ ಮೈಂಡ್ ಕೂಡ ಅಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಜನ ವ್ಯವಹಾರ ಮಾಡಕ್ಕೆ ಹೋಗುವಂತವ್ರು ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆನೆ ಅಯ್ಯೋ ಆಗದೆ ಇದ್ರೆ ಅನ್ನುವ ಅಫರ್ಮೇಶನ್ ನೀವೇನ್ ಕಳಿಸ್ತಾ ಇದ್ದೀರಲ್ಲ, ಅದು ಕೂಡ ನಿಮ್ಗೆ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಪಾಸಿಟಿವ್ ಆಗತ್ತೆ ಅಂತ ಮಾಡ್ಕೊಳ್ಳಿ. ಹಾಗೆ ಯಾವುದೋ ಒಂದು 2-3 ಬಿಸ್ನೆಸ್ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಿರುವಂತಹ ಗುರು ಹಿರಿಯರ್ಗಳ ಹತ್ರ ಅದನ್ನ ಕಾನ್ವರ್ಸೇಷನ್ ಮಾಡಿ. ಟ್ಯಾರೋ ರೀಡಿಂಗ್ ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು, ಆಸ್ಟ್ರಾಲಜಿ ಆಗಿರಬಹುದು, ಯಾರೇ ಆಗಿರ್ಬೋದು, ನಿಮ್ಗೆ ಯಾರು ಪರ್ಫೆಕ್ಟ್ ಅಂತ ಅನಿಸ್ತಾರಲ್ಲ ಅಂಥವ್ರ ಹತ್ರ ಹೋಗಿ ಒಂದು ಸೊಲ್ಯೂಷನ್ನ ತಗೊಳ್ಳಿ, ಸಜೆಷನ್ನ ತಗೊಳ್ಳಿ. ಯಾವುದು ಮಾಡಿದ್ರೆ ನನಗೆ ಬರುತ್ತೆ ಅನ್ನುವಂಥ ಸಜೆಷನ್ ತಗೊಳ್ಳೋದಕ್ಕಿಂತ ಮುಂಚೆ ಅವ್ರು ಏನಾದರೂ ಹೇಳಿದ ಕೂಡಲೇ ನೀವು ಮನೆ ಮಂದಿಗೆಲ್ಲ ಸಾರಿಸುವಂತಹ, ಡಂಗೂರ ಮಾಡುವಂತಹ ಕೆಲಸಗಳು ಬೇಡ. ಯಾಕೆಂದ್ರೆ ಆ ನೆಗೆಟಿವ್ ಎನರ್ಜಿಯಿಂದ ನೀವು ನಿಮ್ಮ ಲೈಫಲ್ಲಿ ತುಂಬ ಆಬ್ಸ್ಟಿಕಲ್ಸ್ಗಳನ್ನ, ಏರುಪೇರುಗಳನ್ನ ನೀವು ನೋಡ್ಬೇಕಾಗತ್ತೆ. ಓಕೆ, ಅವಕಾಶಗಳು ಕೂಡ ನಿಮ್ಗೆ ಆ ಕೆಲಸದಲ್ಲಿ ಆಪರ್ಚುನಿಟೀಸ್ ಆಗಿರ್ಬೋದು, ಅವಕಾಶಗಳು ಆಗಿರ್ಬೋದು, ತುಂಬ ಚೆನ್ನಾಗಿ ಒದಗಿ ಬರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ರಿ ಅಂತ ಹೇಳ್ತಾ, ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಈ ಕಾರ್ಡ್ನ ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಲ್ವಾ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಿಮ್ಮ ಲೈಫ್ನಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದು ಬರುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಬಿಸ್ನೆಸ್ ಶುರು ಮಾಡಿರೋರಿಗೆ ಯಾಕೆ ಇಷ್ಟು ಲಾಸಲ್ಲಿ ಓಡ್ತಾ ಇದೆ, ಇದು ಹೀಗೇನೆ ಓಡುತ್ತಾ ಅನ್ನೋರಿಗೂ ಕೂಡ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಓಕೆ, 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಟೆಂಪರೆನ್ಸ್ ಬಂದಿದೆ. ಇಲ್ಲಿ ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಲ್ವಾ, ಈ ರೀಡಿಂಗ್ ಸೆಕೆಂಡ್ ಕಾರ್ಡ್ ಇರುವಂತಹ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಆಕ್ಚುಲ್ ಆಗಿ ಈ ಕೆಲಸದ ವಿಚಾರವಾಗಿ, ಬಿಸ್ನೆಸ್ ವಿಚಾರವಾಗಿ ನಿಮಗೆ ಸಾಕಷ್ಟು ಹಣನೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಒದಗಿ ಬರುತ್ತೆ ಅಂತ ಹೇಳಬಹುದು. ಹಾಗೆ ಇನ್ನು ಕೆಲವರು ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಅಂತ ಹೇಳಿ 4 ಕಾಸನ್ನ ನೀವೇನಾದರೂ ಎತ್ತಿಟ್ಕೊಂಡಿದ್ರೆ
ತೆಗೆದಿಟ್ಕೊಂಡಿದ್ರೆ, ಸೇವಿಂಗ್ಸ್ ಅಂತ ಮಾಡ್ಕೊಂಡಿದ್ರೆ, ಒಳ್ಳೆ ವಿಚಾರಕ್ಕೆ ಖರ್ಚು ಮಾಡಬೇಕು ಅನ್ನೋದನ್ನ ನೀವು ಸೈಡಲ್ಲಿ ಇಟ್ಕೊಂಡಿದ್ರೆ, ಅದು ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಒಳ್ಳೆಯ ಸಮಯ ನಿಮಗೆ ಬಂದಿದೆ ಅಂತ ಹೇಳಬಹುದು. ಇಲ್ಲಿ ಟೆಂಪ್ರನ್ಸ್ ಬಂದಿರೋದ್ರಿಂದ ದುಡುಕಬೇಡಿ. ಯಾವ್ದ್ಯಾವುದೋ ಆಗ್ಬಿಡತ್ತೆ ಅಂದ ಕೂಡ್ಲೇನೆ ಯಾವುದೋ ಒಂದು ಬೇಡದ ಕೆಲಸಗಳಿಗೆ ಅಥವಾ ಬೇಡದ ವ್ಯವಹಾರಗಳಿಗೆ ಹಾಕುವಂಥದ್ದು, ಈ ರೀತಿ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ನೀವು ವೇಟ್ ಮಾಡಬೇಕಾಗತ್ತೆ. ಓಕೆ, ನಿಮಗೆ ಭಗವಂತನ ಅನುಗ್ರಹ ಕೂಡ ಇದೆ. ಇಲ್ಲಿ ನೋಡಿ, ವಿಂಗ್ಸ್ ಎಲ್ಲ ಬಂದಿದೆ, ಏಂಜಲ್ಸ್ ರೀತಿ ಕಾಣಿಸ್ತಾ ಇದೆ. ಭಗವಂತನ ಅನುಗ್ರಹ ಕೂಡ ಇದೆ. ನೀವೇನು ಬಿಸ್ನೆಸ್ ಮಾಡಬೇಕು ಅಂತ ಸುಮಾರಷ್ಟು ಬಿಸ್ನೆಸ್ ಇಟ್ಕೊಂಡು ದಯವಿಟ್ಟು ಈ ರೀಡಿಂಗ್ ನೋಡಬೇಡಿ. ಯಾವುದಾದ್ರೂ ಒಂದು ಕ್ಲಿಕ್ ಆಗುವಂತಹ ಬಿಸ್ನೆಸ್ನ ಮೈಂಡಲ್ಲಿ ಇಟ್ಕೊಂಡು ನೋಡಿ. ಆಬ್ವಿಯಸ್ಲಿ ಯಾರೆಲ್ಲ ಒಂದು ಬಿಸ್ನೆಸ್ ಮಾಡಿದ್ರೆ ಆಗೇ ಆಗುತ್ತಾ ಅನ್ನೋರಿಗೆ ಇದು ಆ್ಯಕ್ಚುಲಾಗಿ ತುಂಬಾ ಅದ್ಭುತವಾಗಿ ರೀಡಿಂಗ್ ಬಂದಿದೆ ಅಂತ ಹೇಳ್ಬೋದು. ತಾಳ್ಮೆಯಿಂದ ನೀವು ಈ ಬಿಸ್ನೆಸ್ ವಿಚಾರವಾಗಿ ವರ್ತನೆ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಜನಗಳ ಒಟ್ಟಿಗೆ ಏನಿದೆಯಲ್ಲ ಬಾಂಧವ್ಯನ ಇನ್ನೂ ಹೆಚ್ಚೆಚ್ಚಾಗಿ ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ಅವರು ಮಾತಾಡ್ಸಿದ ತಕ್ಷಣ ಟ್ರಿಗರ್ ಆಗುವಂಥದ್ದು, ಹಾಗೆ ಇನ್ನು ಕೆಲವರು ಏನು ಬೇಗ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದು, ದಯವಿಟ್ಟು ಇದನ್ನು ಮಾಡ್ಕೊಳಕ್ ಹೋಗಬೇಡಿ. ಒಂದು ಹುಲ್ಕಡ್ಡಿ ಕೂಡ ನಮ್ಮ ಸಮಯಕ್ಕೆ ಬರುತ್ತೆ, ನಮ್ಮ ಸಂದರ್ಭಕ್ಕೆ ಬರುತ್ತೆ. ಹಾಗಾಗಿ ಅದೇ ಹುಲ್ಕಡ್ಡಿ ಯೋಚನೆ ಮಾಡಿ, ಅದೇ ಕಡ್ಡಿಗೆ ನಮ್ಮ ಹೊಲದಲ್ಲೋ ಅಥವಾ ನಮ್ಮ ಏನೋ ಒಂದು ಗುಡಿಸಲಿಗೋ ಅದೇ ಹುಲ್ಕಡ್ಡಿ ಬೆಂಕಿಗೆ ಹತ್ಕೊಂತು ಅಂದರೆ ಇಡೀ ನಮ್ಮ ಗುಡಿಸಲೇ ಭಸ್ಮ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಯಾವ ಜನಗಳ ಹತ್ರನೂ ಕೂಡ ನಾವು ತಪ್ಪಾಗಿ ಮಾತಾಡೋದು ಬೇಡ, ತಪ್ಪಾಗಿ ವರ್ತನೆ ಮಾಡೋದು ಬೇಡ, ಕೀಳಾಗಿ ನೋಡುವಂಥದ್ದು ಬೇಡ. ಒಂದು ಕಡ್ಡಿ ಕೂಡ ನಿಮ್ಮ ಸಮಯಕ್ಕೆ ಬರುತ್ತೆ, ನಿಮಗೆ ಒಳ್ಳೆಯ ಗೈಡ್ ಕೊಡುತ್ತೆ. ಎಲ್ಲರ ಹತ್ರ ಮಾನವೀಯತೆಯಿಂದ ಇರಿ. ದಯವಿಟ್ಟು ಎಲ್ಲರ ಹತ್ರ ಒಂದು ಒಳ್ಳೆಯ ಬಾಂಡಿಂಗ್, ಖುಷಿಯಾಗಿ ಬಿಡಿ. ಯಾರು ನಮ್ಮನ್ನ ನೋಡಿ ಜಲಸಿ ಪಡಿಸ್ಕೊಂತಾರೆ, ಹೊಟ್ಟೆ ಕಿಚ್ಚಿಂದ ಇದು ಮಾಡ್ತಾರೆ, ಅದನ್ನೆಲ್ಲ ಇಗ್ನೋರ್ ಮಾಡಿ. ಅದನ್ನ ನಾವು ತಗೊಂಡ್ರೆ ಅದು ನಮ್ಮೊಳಗೆ ಅಲ್ವಾ, ನಾವು ತಗೊಳ್ದಲ್ಲೇ ಅದನ್ನ ದೂರ ತಳ್ಳಿ. ಓಕೆ, ಅದು ನಮ್ಮ ಒಳಗೂ ಕೂಡ ಬರಲ್ಲ. ಆ್ಯಕ್ಚುಲಾಗಿ ಇಲ್ಲಿ ನೋಡಿ, ಪೂರ್ಣ ಚಂದ್ರ ಕಾಣಿಸ್ತಾ ಇರೋದ್ರಿಂದ ನಿಮ್ಮ ಎನರ್ಜಿ ಕೂಡ ತುಂಬ ಚೆನ್ನಾಗಿದೆ, ಖುಷಿಯಿಂದ ಇದ್ದೀರಿ. ತಾಳ್ಮೆಯಿಂದ ಈ ಬಿಸ್ನೆಸ್ಸಲ್ಲಿ ತಾಳ್ಮೆಯಿಂದ ಒಂದು ಒಳ್ಳೆಯ ಐಡಿಯಾದಿಂದ ತೊಗೊಂಡು ಹೋದ್ರಿ ಅಂತ ಹೇಳಿದ್ರೆ, ಇಲ್ಲಿ ಸ್ಟಾರ್ ಬರ್ತಿರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳು, ಒಳ್ಳೊಳ್ಳೆ ಟ್ರಾವೆಲಿಂಗ್ ಮಾಡ್ತೀರಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಬರುವಂಥದ್ದು, ಈ ರೀತಿ ಎಲ್ಲ ನಾನು ಈ ರೀಡಿಂಗಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಈ ಬಿಸ್ನೆಸ್ ವಿಚಾರವಾಗಿ ಏನಿದಾರಲ್ಲ, ಬೇರೆಯ ವ್ಯಕ್ತಿಗಳು ಆಗಿರಬಹುದು ಅಥವಾ ಮನೆಯಲ್ಲಿರೋರಾಗಿರ್ಬೋದು, ಅಪ್ಪ ಅಮ್ಮ, ಅಣ್ಣ ತಂಗಿ, ಅಕ್ಕ ತಮ್ಮ, ಗಂಡ ಹೆಂಡತಿ, ಯಾರಾದರೂ ಆಗಿರ್ಬೋದು, ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಹೇಳ್ಬೋದು. ನೀವು ಮಾಡುವ ಮುಂಚೆ ಕಿರಿಕ್ ಮಾಡಬಹುದು, ಇಲ್ಲ ಅಂತಲ್ಲ, ಬಟ್ ಆದರೆ ದುಡ್ಡು ಕಳ್ಕೊಳ್ತೀಯ ಆ ಥರ ಎಲ್ಲ ನೆಗೆಟಿವ್ ಮಾತಾಡ್ತಾರೆ. ನೆಗೆಟಿವ್ ಪರ್ಸನ್ಸ್ನ ನೀವು ಅವಾಯ್ಡ್ ಮಾಡಿ. ದಯವಿಟ್ಟು ಜಗಳ ಮಾಡಿ ಅವ್ರನ್ನ ದೂರ ಇಡಬೇಡಿ. ಅದನ್ನು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ, ನೀವು ಮಾಡ್ತಿರುವಂಥ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿ, ಹೇಗೆ ಹೋದರೆ ನಾನು ನನ್ನ ಗುರಿ ತಲುಪ್ತೀನಿ ಅನ್ನುವ ರೀತಿ ಯೋಚನೆ ಮಾಡಿ, ತಾಳ್ಮೆಯಿಂದ ಆ ಬಿಸ್ನೆಸ್ಸಿಗೆ ಒಂದಷ್ಟು ಹೂಡಿಕೆ ಮಾಡಿ ನೀವು ಮುಂದೆ ಹೋದ್ರಿ ಅಂತ ಹೇಳಿದ್ರೆ ಲಕ್ ಕ್ರಿಯೇಟ್ ಆಗತ್ತೆ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿ ಯಾರೆಲ್ಲ ಬಿಸ್ನೆಸ್ ಲಾಸಲ್ಲಿ ನಡೀತಾ ಇದೆ, ನನ್ನ ಬಿಸ್ನೆಸ್ ಆಗ್ತಾನೆ ಇಲ್ಲ, ಇದನ್ನ ಕ್ಲೋಸ್ ಮಾಡಿಬಿಡ್ಬೋದಾ, ದಯವಿಟ್ಟು ನೀವು ಆ ರೀತಿ ಅನ್ಕೊಳಕ್ ಹೋಗಬೇಡಿ. ಇದೊಂದು ಅಪ್ಸ್ ಆ್ಯಂಡ್ ಡೌನ್ ಇತ್ತು ಅಷ್ಟೇ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಾಗಂತ ನಿಮ್ಮ ಬಿಸ್ನೆಸ್ ಲಾಸ್ ಆಗಿಬಿಟ್ಟಿದೆ, ನಾನು ಕಳ್ಕೊಂಡೇ ಬಿಡ್ತೀನಿ ಅನ್ನುವ ರೀತಿ ಏನಿಲ್ಲ. ಒಂದಷ್ಟು ಇದೆ, ಬಟ್ ತಾಳ್ಮೆಯಿಂದ ಇದ್ದರೆ ನಿಮಗೆ ಅಚಾನಕ್ಕಾಗಿ ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಅವಕಾಶಗಳು ಕೂಡ ಒದಗಿ ಬರುತ್ತೆ. ಸ್ಟಾರ್ ಬಂದಿದೆ, 2 ಆಫ್ ಕಪ್ಸ್ ಬಂದಿದೆ. ಇನ್ನು ಮುಂದಿನ ಕೆಲವೇ ತಿಂಗಳುಗಳಲ್ಲಿ ನಿಮಗೆ ಅವಕಾಶಗಳು ಒದಗಿ ಬರುತ್ತೆ. ನಿಮ್ಮ ಬಿಸ್ನೆಸ್ ವ್ಯವಹಾರಗಳು ಕೂಡ ನಿಧಾನವಾಗಿ ಸರಿ ಹೋಗ್ತಾ ಬರುತ್ತೆ. ಹಾಗೆ ನಿಮ್ಮ ಸಂಬಂಧಿಕರುಗಳಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅಕ್ಕಪಕ್ಕದವರಾಗಿರಬಹುದು, ಒಂದಷ್ಟು ಖುಷಿಯಿಂದ ಮಾತಾಡಿಕೊಂಡು ನೀವು ನಿಮ್ಮ ಮನಸ್ಸನ್ನ ಹೀಲ್ ಮಾಡ್ಕೊಳ್ಳಿ. ಈ ಸಮಯ ಏನೋ ಒಂದು ಆಗ್ತಾ ಇಲ್ಲ ಅಂದ ತಕ್ಷಣವೇ ಅದರಿಂದ ಕ್ವಿಟ್ ಮಾಡುವಂತಹ ಕೆಟ್ಟ ಯೋಚನೆ ಅಂತೂ ದಯವಿಟ್ಟು ಬೇಡ. ಯಾಕೆ ಅಂದರೆ ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಕೆಲಸ ನಿಮಗೆ ಕೈ ಹಿಡಿಯುತ್ತೆ ಅಂತ ತೋರಿಸುತ್ತೆ. ಯಾಕೆ ಅಂದರೆ ಇಲ್ಲಿ ನೀವು ನಂಬಿರುವ ದೈವ ಕೂಡ ಕೈ ಬಿಡೋದಿಲ್ಲ. ಈ ಕೆಲಸದಲ್ಲಿ ಇನ್ನೂ ಮುಂದಕ್ಕೆ ಈಗ ನೋವು ಆ್ಯಕ್ಚುಲಾಗಿ ಯಾವುದೇ ಬಿಸ್ನೆಸ್ ನೋಡಿ ಆಯಿತಾ, ಅಪ್ಸ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಒಂದಿನ ಹಾಗಿದ್ರೆ ಒಂದಿನ ಹೀಗಿರುತ್ತೆ. ದಯವಿಟ್ಟು ನೀವು ಅಪ್ಸ್ ಆ್ಯಂಡ್ ಡೌನ್ ನೋಡಿದಿರಿ, ಬಟ್ ಆದರೆ ಇದನ್ನು ಕ್ವಿಟ್ ಮಾಡಿಬಿಡ್ತೀನಿ ಅನ್ನುವ ಕೆಟ್ಟ ಮನಸ್ಸನ್ನು ಮಾತ್ರ ಇಟ್ಕೊಳ್ಬೇಡಿ. ಇದು ನಿಮಗೆ ಮುಂದೆ ಒಂದು ದಿನ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಅಂತಲೇ ಹೇಳಬಹುದು.
ಆ, ಹಾಗೆ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ಎಸ್ ನೀವು ಮಾಡ್ಬೋದು ಅಂತಲೇ ಬಂದಿದೆ. ಮಾಡಿ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡಿ ಮಾಡಿ ಅಂತ ಹೇಳಿ ಬಂದಿದೆ. ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಮ್ಮ ಬಿಸ್ನೆಸ್ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿದೆ. ನಮ್ಮ ಬಿಸ್ನೆಸ್ ಸರಿ ಹೋಗುತ್ತಾ, ಹಾಗೆ ನಾನು ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋದಾದರೆ ಅದು ನಮ್ಮ ಕೈ ಹಿಡಿಯುತ್ತಾ, ಅದು ನಮ್ಗೆ ಆಗಿ ಬರುತ್ತಾ ಅನ್ನೋದ್ರ ಬಗ್ಗೆನೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಹೌದು, ನಿಮ್ಮ ಲೈಫ್ನಲ್ಲಿ ಹೊಸ ಒಂದು ಅವಕಾಶ ಒಂದು ತೆಗೆದಿದೆ, ಓಪನ್ ಆಗ್ತಾ ಇದೆ, ಒಳ್ಳೆಯ ಅವಕಾಶ ನಿಮಗೆ ಓಪನ್ ಆಗ್ತಾ ಇದೆ ಅಂತ ಹೇಳಿ. ನೀವು ಮೈಂಡ್ನಲ್ಲಿ ಆ ಬಿಸ್ನೆಸ್ ವಿಚಾರವಾಗಿ ಅದು ಮಾಡಲಾ ಬೇಡವಾ, ಇದರಿಂದ ನಾನು ಮುಂದೆ ಹೋಗ್ಬೋದಾ, ಏಳಿಗೆ ಆಗ್ತೀನಾ, ಇದು ಎಲ್ಲನೂ ಒಂದಷ್ಟು ಗೊಂದಲಗಳು ನಿಮ್ಮ ಮೈಂಡ್ನಲ್ಲೇ ಇತ್ತು, ಹೌದಾ? ಈ ಹಿಂದೆ ಅದು ನನ್ನ ಕೈ ಹಿಡಿಯುತ್ತಾ ಹಿಡಿಯಲ್ವಾ, ತುಂಬ ಒಂದಷ್ಟು ಈ ಪಾಸ್ಟಲ್ಲಿ ಆಗಲ್ಲ 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 ಅಂದ್ಕೊಂಡಿದ್ದೇ ಇದ್ದಿದ್ದು ಜಾಸ್ತಿ. ಬಟ್ ಈಗ ಒಳ್ಳೆಯ ಸಮಯ ನಿಮಗೆ ಬಂದಿದೆ, ಒಳ್ಳೆಯ ಸಮಯ ಬಂದಿದೆ. ಹಾಗೆ ಹಣದ ಅವಕಾಶ ಕೂಡ ನಿಮಗೆ, ಹಣದ ಬ್ಲಾಕೇಜ್ ಏನಿದೆ ಅದು ಕೂಡ ಓಪನ್ ಆಗ್ತಾ ಇದೆ, ಓಪನ್ ಆಗಿದೆ. ಹಣನೂ ಕೂಡ ಇನ್ನು ಕೆಲವೇ ತಿಂಗಳಲ್ಲಿ ಕೆಲವೇ ದಿನಗಳಲ್ಲಿ ನಿಮ್ಮ ಹತ್ತಕ್ಕೆ ಸುಳಿಯುವಂಥದ್ದು ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ಟಿದ್ದೀನಲ್ಲ ನಾನು, ಬಿಸ್ನೆಸ್ ಇನ್ನು ಮುಗಿತಾ ಅಂತ ಕೇಳೋರು ಇನ್ನು ಕೆಲವೇ ವಾರಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ನೀವು ಒಂದಷ್ಟು ಹಣದ ಅವಕಾಶನ ನೀವು ನೋಡ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ತುಂಬ ಮೈಂಡ್ನಲ್ಲಿ ಗೊಂದಲ ಇಟ್ಕೊಂಡಿರೋರು ಸರಿಯಾದ ನಿರ್ಧಾರ, ಸರಿಯಾದ ದಾರಿಯ ಕಡೆಗೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸರಿಯಾದ ಇಷ್ಟು ದಿನ ನಿಮ್ಮನ್ನು ಹದಗೆಡಿಸಿರೋರು, ಮೈಂಡ್ನ ಡೈವರ್ಟ್ ಮಾಡಿರೋರು, ನಿಮ್ಮ ಕೆಲಸನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿರೋರು, ನಿಮ್ಮನ್ನು ಬೇರೆ ರೀತಿ ಮ್ಯಾನುಪ್ಲೇಟ್ ಮಾಡಿ ಆ ಕೆಲಸದಿಂದ ನಿಮ್ಮನ್ನು ದೂರ ಇಟ್ಟಂಥವ್ರು, ಈ ರೀತಿ ಎಲ್ಲರೂ ನಿಮ್ಮನ್ನು ಗೊಂದಲಕ್ಕೀಡು ಮಾಡಿದರು. ಬಟ್ ಆದರೆ ಇನ್ನು ಮುಂದೆ ನಿಮ್ಮ ಹಾದಿ ಹೇಗಿದೆ ಅಂತ ಹೇಳಿದ್ರೆ, ಏನೇ ಆದ್ರೂ ಸರಿಯಾದ ದಾರಿಗೆ ನೀವು ಹೋಗ್ತೀರಿ, ಒಳ್ಳೆಯ ರೈಟ್ ಡಿಸಿಷನ್ನ ನೀವು ತಗೊಳ್ತೀರಿ ಅನ್ನೋದು ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲವರು ಮಾಡಬೇಕು, ನಾನು ಆ ಬಿಸ್ನೆಸ್ ಮಾಡಬೇಕು, ನಾನು ಆ ಕೆಲಸ ಮಾಡಬೇಕು, ನಾನು ಈ ವ್ಯವಹಾರ ಮಾಡಬೇಕು, ಇದು ಎಲ್ಲ ನೀವು ಅಂದ್ಕೊಳ್ತೀರಿ. ಬಟ್ ಆದರೆ ಆ ವಿಚಾರವಾಗಿ ನೀವು ಯಾವ ಪ್ರೋಗ್ರೆಸ್ಸು ಕೂಡ ಮಾಡ್ತಾ ಇಲ್ಲ, ಯಾವ ವಿಚಾರವಾಗಿ ರೆಡಿನೂ ಇಲ್ಲ. ಬಟ್ ರೆಡಿ ಆದರೆ ಅಂತ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಭಗವಂತನ ಕೃಪೆನೂ ಕೂಡ, ದೇವರು ಕೂಡ ಒಳ್ಳೆ ಕೆಲಸ ಮಾಡೋದಕ್ಕೆ ಪಕ್ಕದಲ್ಲಿ ನಿಂತಿರ್ತಾನಂತೆ. ಆ ರೀತಿ ನೀವು ಮಾಡುವ ಕೆಲಸಕ್ಕೆ ಏನಾದರೂ ದೃಢವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಮುಂದುವರೆದ್ರಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಒಂದು ಜಯನ ಸಾಧಿಸ್ತೀರಿ ಅಂತಲೇ ಹೇಳ್ಬಹುದು ಆ ಬಿಸ್ನೆಸ್ ವಿಚಾರವಾಗಿ. ಹಾಗೆ ಇಲ್ಲಿ ಬಿಸ್ನೆಸ್ ಮಾಡಿರೋರು ನಾನು ಹೇಗಿರಬೇಕು ಅನ್ನುವ ಮೈಂಡ್ ಫ್ಲಿಕ್ಚುಯೇಟಲ್ಲಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಸರಿಯಾಗಿ ನೀವು ನಿಮ್ಮ ಕೆಲಸದ ವಿಚಾರವಾಗಿ ಗಮನ ಹರಿಸಿ ನೋಡಿ ಅಂತ ಹೇಳ್ತೀನಿ. ಗಮನ ಹರಿಸಿದ್ರೆ ನೀವು ಒಂದಷ್ಟು ನೀವು ನಿಮ್ಮ ಕೆಲಸದ ವಿಚಾರವಾಗಿ ಗಮನ ಹರಿಸೋದು, ಅದು ಒಂದಷ್ಟು ನೀವು ಕೆಲಸ ಮಾಡುವ ಜಾಗ ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಯಾವುದಾದ್ರೂ ಒಂದು ಕೆಟ್ಟ ಬ್ಲಾಕೇಜ್ ಆಗಿದ್ರೆ, ನೆಗೆಟಿವ್ ಕೆಟ್ಟ ಕಣ್ಣೇನಾದರೂ ನಿಮ್ಮ ಮೇಲೆ ಬಿದ್ದಿದ್ರೆ ನಿಮಗೆ ಒಂದಷ್ಟು ಆಫ್ ಆ್ಯಂಡ್ ಆನ್ ಆಗ್ತಾ ಇರುವಂಥ ಸಾಧ್ಯತೆ ಆಗ್ತಾ ಇರುತ್ತೆ. ಯಾಕೆಂದರೆ ಈ ಹಿಂದೆ ತುಂಬ ಚೆನ್ನಾಗಿ ಶೈನ್ ರೀತಿ ಕಾಣುವಂಥದ್ದು, ನಾವು ದುಡಿಯೋದು 10 ರೂಪಾಯಿ ಆಗಿದ್ರೂ ಕೆಲವ್ರ ಕಣ್ಣಿಗೆ 100 ರೂಪಾಯಿ ರೀತಿ ಕಂಡು ಅಯ್ಯೋ ಇಷ್ಟು ದುಡಿತಾರಲ್ಲ ಅನ್ನುವ ರೀತಿ ಆ ಬ್ಲಾಕ್ ಆಗುವಂಥದ್ದು. ಆಗೇನಾಗುತ್ತೆ, ಮುಂದೋಡೋದಕ್ಕೆ ಮೈಂಡೇ ಬರೋದಿಲ್ಲ, ಆ ರೀತಿ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸರಿಯಾಗಿ ನೀವು ದಯವಿಟ್ಟು ಕನ್ಫ್ಯೂಷನ್ ಆಗದಿರ ಸರಿಯಾಗಿ ನೀವು ಏನಾದರೂ ಏನೋ ಮುಂದೆ ಹೋದ್ರಿ ಅಂತ ಹೇಳಿದ್ರೆ ಈ ಕೆಲಸ ನಿಮಗೆ ಕೈ ಹಿಡಿಯುತ್ತೆ ಅಂತಲೇ ಹೇಳಬಹುದು. ಏನಾಗಿದೆ ಈ ಪಾಸ್ಟಲ್ಲಿ, ಯಾವಾಗಲೂ ನನ್ನ ಲೈಫ್ ತುಂಬ ಚೆನ್ನಾಗೇ ಇರುತ್ತೆ, ಯಾವುದು ನನಗೆ ಏನೋ ನೆಗೆಟಿವ್ ಆಗೋದೇ ಇಲ್ಲ, ಇದೇ ರೀತಿಯೇ ನನ್ನ ಲೈಫ್ ಇದ್ದೇ ಇರುತ್ತೆ ಅನ್ನೋ ದೃಢ ಮನಸ್ಥಿತಿಯಲ್ಲಿ ನೀವಿದ್ರಿ. ಬಟ್ ಆದರೆ ಈಗೇನಾಗಿದೆ, ಒಂದಷ್ಟು ನೀವು ಇವಾಗ ಕನ್ಫ್ಯೂಷನ್ಗೆ ಒಳಗಾಗಿರೋದ್ರಿಂದ, ನಿಮ್ಮ ಕೆಲಸದ ವಿಚಾರವಾಗಿ ಆಗದೇ ಇರೋದ್ರಿಂದ ಏನಾಗ್ತಾ ಇದೆ ನಿಮ್ಮ ಮೈಂಡಲ್ಲಿ ಅಂತ ಹೇಳಿದ್ರೆ, ಈ ಕೆಲಸ ಆಗೋದೇ ಇಲ್ವೇನೋ, ಆ ಕೆಲಸ ಆಗದೇ ಇರೋದಕ್ಕಿಂತ ಆ ಕೋಪ, ಆ ಬಿಸ್ನೆಸ್ ಆಗದೇ ಇರೋದಕ್ಕೂ ಆ ಕೋಪನ ಬೇರೆಯವ್ರ ಮುಂದೆ ಅಗ್ರೆಷನ್ ರೂಪದಲ್ಲಿ ನೀವು ತೋರಿಸುವಂಥದ್ದು, ಆಗ ಕೆಟ್ಟವ್ರ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀರಿ. ದಯವಿಟ್ಟು ನೀವು ಒಂದಷ್ಟು ಈ
ನೀವು ನಂಬುವಂಥ ದೈವ, ದೇವರು ಎಲ್ಲ ಏನಿದೆಯಲ್ಲ ಅಲ್ಲಿ ಹೋಗಿ ಬರುವಂಥದ್ದು, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ಒಂದಷ್ಟು ಮೋಟಿವೇಶ್ನಲ್ ಆಗಿರುವಂಥ ಬುಕ್ ಓದುವಂಥದ್ದು, ಅಥವಾ ನಿಮ್ಮ ಕೆಲಸದಲ್ಲಿ ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡಿ, ಈ ಹಿಂದೆ ನನಗೆ ನಾನು ಲಾಭದಲ್ಲಿ ಇದ್ದೆ, ಬಟ್ ಆದರೆ ಈ ಸಮಯ ನನಗೆ ನಷ್ಟ ಆಗಿದೆ ಅಷ್ಟೇ. ಆದರೆ ನನಗೆ ಇನ್ನು ಮುಂದೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ, ಅವಕಾಶಗಳು ಒದಗಿ ಬರುತ್ತೆ ಅನ್ನುವ ಮನಸ್ಥಿತಿಯಲ್ಲಿರಿ. ಯಾಕೆಂದರೆ ಅದೇ ರೀತಿ ಇದೆ. ಓಕೆ, ನೆಕ್ಸ್ಟು ಇದೇ ರೀತಿ ಇದ್ದಿದ್ದು ನೆಕ್ಸ್ಟ್ ಇನ್ನೊಂದು ರೀತಿ ಬರಲ್ಲ ಅನ್ನೋದು ಹೇಗೆ ನೀವು ಹೇಳ್ತೀರಿ? ನೀವು ಚೆನ್ನಾಗಿದ್ದರೂ ಈಗ ಒಂದಷ್ಟು ಅಪ್ಸ್ ಆ್ಯಂಡ್ ಡೌನ್ ಆಯಿತು, ಬಟ್ ಆದರೆ ಮತ್ತೆ ಚೆನ್ನಾಗಾಗಲ್ಲ ಅನ್ನುವ ನೆಗೆಟಿವ್ ಥಾಟ್ಸ್ ದಯವಿಟ್ಟು ನಿಮ್ಮ ಮೈಂಡ್ನಲ್ಲಿ ಬೇಡ. ಕೋಪನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಬಹುದು. ಹಾಗೆ ಇಲ್ಲಿ ಬಿಸ್ನೆಸ್ ಶುರು ಮಾಡ್ತಾ ಇರೋರಿಗೂ ಅಷ್ಟೇ, ನೀವು ಅಹಂ ಬೇಡ. ಸಾರಿ, ಇದನ್ನು ನಾನು ಹೇಳಲೇಬೇಕಾಗತ್ತೆ. ಕೆಲವು ಟೈಮ್ ಅಗ್ರೆಷನ್ಗೆ ಹೋಗ್ಬಿಡ್ತೀರಿ, ಕೋಪಕ್ಕೆ, ಅಥವಾ ನನ್ನ ಲೈಫ್ ಹೀಗೇ ಇರುತ್ತೆ ಅನ್ನುವ ಇದು ಈ ಥರದ್ದೆಲ್ಲ ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ಆ ಅಹಂ ಅನ್ನುವ ಕಿರೀಟ ನಮಗೆ ಬೇಡ. ನಮ್ಮ ವ್ಯವಹಾರ ಸರಿ ಹೋಗಬೇಕು ಅಂತ ಹೇಳಿದ್ರೆ ನಾವು ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ ಅಂತ ಹೇಳಬಹುದು. ಸೊ ನೀವು ಬಿಸ್ನೆಸ್ ಏನಾದರೂ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಆಬ್ವಿಯಸ್ಲಿ ಮಾಡಿ, ಏಕೆಂದರೆ ಅವಕಾಶ ನಿಮ್ಮ ಹತ್ತಕ್ಕೆ ಬಂದಿದೆ ಆಲ್ರೆಡಿ. ಅದನ್ನು ನೀವು ರೆಡಿ ಮಾಡಿಕೊಂಡು ಆ ವಿಚಾರವಾಗಿ ಚೆನ್ನಾಗಿ ಸ್ಟಡಿ ಮಾಡಿ ಮುಂದುವರಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಯಲ್ಲಿ ಕೊಟ್ಟಿರುವಂತಹ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.